ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ನಮ್ಮ ಫ್ಯಾಮಿಲಿ ಲೈಫ್ ಸ್ಟೈಲ್. ನಾನು ಸುಮಾ. ಇವತ್ತು ಬುಧವಾರ ಬೆಳಗ್ಗೆ 12 ಗಂಟೆ ಆಗಿದೆ. ಈಗ ನಾನು ನನ್ನ ವ್ಲಾಗ್ನ ಆಫೀಸಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ನೋ ನಂಬಿಕೆ ನಂದು. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾರಾದರೂ ನನ್ನ ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋನ ನಾನು ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಒಂದು ದಿನಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ಸುಮಾ ಗೌಡ್ರ ಮನೆಯವ್ರ ಬಗ್ಗೆ. ಅಂದರೆ ನಾನು ಅವರು ತೀರು ಹೋದರು ಅಂತ ಅಂದಾಗ ನನಗೆ ಏನು ಅನ್ನಿಸ್ತು ಅನ್ನೋದನ್ನು ಮಾತ್ರ ಆ ವಿಡಿಯೋದಲ್ಲಿ ಹಾಕಿದ್ದೆ. ಒಂದು 5 ನಿಮಿಷದ ವಿಡಿಯೋದಲ್ಲಿ ನಾನು ಅವ್ರ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದ್ರ ಬಗ್ಗೆನೂ ನಾನು ಮಾತಾಡಿರಲಿಲ್ಲ. ಒಬ್ಬರು ಕಮೆಂಟ್ಸ್ ಮಾಡಿದರು ನನ್ನ ವಿಡಿಯೋ ನೋಡಿ. ಅವ್ರು ಹೇಳಿದರು, ನೀವು ಅವ್ರ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ರಾ, ಅದಾಗಲ್ಲ ಅಲ್ವಾ ನಿಮಗೆಲ್ಲ ಬೇಕು ಅಂತಾದರೆ ಹೋಗಬೇಕಿತ್ತು ಅಲ್ವಾ, ನಿಮ್ಗೆ ಅದಾಗಿಲ್ಲ, ನೀವು ಕೂತ್ ಕಡೆನೇ ಸುಮ್ಮನೆ ದುಡ್ಡು ಮಾಡಬೇಕು ಅಂತ ಅವ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀರಾ ಅಂತ. ಇಲ್ಲ, ಹಾಗೇನೂ ಇಲ್ಲ. ನಾನು ಅವರ ವಿಡಿಯೋನ ಅಂದರೆ ಅವ್ರ ಮಗಳು ಸ್ವಾತಿಯವರ ವಿಡಿಯೋಗಳಿಂದನೂ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಸುಮಾ ಗೌಡ್ರ ಮನೆಯವರ ವಿಡಿಯೋನೂ ನೋಡ್ತಾ ಇದ್ದೆ. ನನಗೇನು ಅನ್ನಿಸ್ತು ಅಂತ ಮಾತ್ರ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದು ನಗು ಮುಖದೊಂದು ಫೋಟೋ ಹಾಕಿದ್ದೀನಿ. ಈ ನಗುವಿನ ಒಡತಿಯನ್ನು ಒತ್ತೊಯ್ದಿತ್ತೆ ಕ್ರೂರ ವಿಧಿ ಅನ್ನೋ ಒಂದು ಕ್ಯಾಪ್ಷನ್ ಮಾತ್ರ ಹಾಕಿ ನನಗೇನು ಅನ್ನಿಸ್ತು ಆ ವಿಡಿಯೋ ಅವ್ರ ಬಗ್ಗೆ, ಅವರು ತೀರು ಹೋದಾಗ ಏನು ಅನ್ನಿಸ್ತು ಅನ್ನೋದನ್ನು ಮಾತ್ರ ನಾನು ಹೇಳಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಆ ವಿಡಿಯೋದಲ್ಲಿ ನಾನು ಹೇಳಿಲ್ಲ. ಅವರಂತ ಅಂದ್ಕೊಂಡಿದ್ದಾರೆ ನಾನು ವಿಡಿಯೋ ಹಾಕಿರೋದು ಸಿಂಪತಿ ತಗೊಂಡು ಅವರು ಇವರ ವಿಡಿಯೋಗಳನ್ನ ನೋಡಲಿ ಅಂತ ಹಾಕಿದ್ದೀನಿ ಅಂತ. ಇಲ್ಲ, ನಾನು ಅವರೊಬ್ಬರದನ್ನೇ ಅಲ್ಲ, ತುಂಬ ಯೂಟ್ಯೂಬರ್ಸ್ದ ವಿಡಿಯೋಗಳನ್ನ ನಾನು ತುಂಬ ಜನಗಳನ್ನ ನೋಡ್ತೀನಿ. ಹಂಗಾದ್ರಿಂದ ವಿಡಿಯೋ ನೋಡಿ ಅವರು ಸಿಂಪತಿ ತಗೊಳ್ಳೋಕ್ಕೆ ಅಥವಾ ಅವರಿಂದ ಏನೋ ಅನುಕೂಲ ಇದೆ, ಅವರಿಂದ ನಮ್ಗೆ ಇನ್ನೇನೋ ಇದೆ ಅಂತ ಯಾರೂ ವೀಡಿಯೋಸ್ನ ನೋಡಲ್ಲ. ನಮಗೆ ಏನಾದರೂ ಒಂದು ಹೆಲ್ಪ್ ಅಂದರೆ ನಮ್ಗೆ ಆ ವಿಡಿಯೋದಿಂದ ನಮಗೇನೋ ಒಂದು ಖುಷಿ ಸಿಗುತ್ತೆ ಅಥವಾ ಅದರಿಂದ ಏನೋ ಕಲಿಯೋದಿದೆ, ಅವರಿಂದ ನಮಗೇನೋ ಒಂದು ಸ್ಫೂರ್ತಿ ಇದೆ ಅಂತ ಅಂದವ್ರ ವೀಡಿಯೋಸ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಈಗ ತುಂಬ ಜನ ಸುಜೀಸ್ ಲೈಫ್ ಸ್ಟೈಲ್ ಆಗ್ಬೋದು, ನಿಖಿತಾಸ್ ಕಿಚನ್ನು, ಮತ್ತು ಕಿಪಿ ಕೀರ್ತಿಯವ್ರದ್ದು ನಾನು ನೋಡ್ತೀನಿ ವೀಡಿಯೋಸು, ಗಾಯ್ಸ್ ಕ್ಲಿಡ್ಸು, ಮಧ್ಯಮ ಕುಟುಂಬ, ಮಾಯಾಲೋಕ, ರೇಖಾ ಅಡುಗೆ, ಭಾಗ್ಯಟಿ, ಎಷ್ಟು ಜನದ ವೀಡಿಯೋಸ್ನೂ ನಾನು ನೋಡ್ತಾ ಇರ್ತೀನಿ. ತುಂಬ ಜನದ ವೀಡಿಯೋಸ್ನ ಯಾವ್ದು ಬೇಕೋ ಅದನ್ನು ನಾನು ನೋಡ್ತಾ ಇರ್ತೀನಿ. ಅದೇ ಥರ ಸ್ವಾತಿಯವ್ರದ್ದು ಅವ್ರ ಚೆನ್ನಾಗಿ ಮುದ್ದಾಗಿ ವೀಡಿಯೋಸ್ನ ನಡೆಸ್ಕೊಡ್ತಾಯಿದ್ರು, ವ್ಲಾಗ್ಗಳನ್ನ ಹೇಳ್ತಾಯಿದ್ರು. ಹಾಗಾಗಿ ಅವ್ರ ಜೊತೆ ನೋಡುವಾಗ ಸುಮಾ ಗೌಡ್ರ ಮನೆಯದನ್ನು ನೋಡೋಕ್ಕೆ ಸ್ಟಾರ್ಟ್ ಆದೆ ಅಂತ ನಾನು ಹೇಳಿದೆ ಅಷ್ಟೇ. ಕೆಲವರು ನೋಡಿದಾಗ ಕೆಲವು ಹಂಗೆ ಅನಿಸುತ್ತೆ. ಈಗ ಸುಜೀಸ್ ಲೈಫ್ ಸ್ಟೈಲ್ ನೋಡಿ ಅವ್ರಿಗೆ ನೋಡಿದಾಗ ಇವರೇನೋ ಒಂಥರ ಸ್ಫೂರ್ತಿದಾಯಕ ಅಂತ ಅನಿಸಲ್ವಾ? ಎಷ್ಟೋ ಜನ ಹೆಣ್ಮಕ್ಳಿಗೆ ಇವರು ಸ್ಫೂರ್ತಿ ಅಂತ ಅನಿಸಲ್ವಾ? ಅವ್ರು ಮಾಡ್ತಾಯಿರೋ ಅವ್ರು ಅಷ್ಟೆಲ್ಲ ಕೆಲಸ ಮಾಡಿ, ಅಡುಗೆಗಳೆಷ್ಟೆಲ್ಲ ಮಾಡಿ, ಒಂದು 2 ಯೂಟ್ಯೂಬ್ ಚಾನಲ್ಗಳನ್ನ ನಡೆಸ್ಕೊಂಡು ಅದ್ರ ಜೊತೆಗೆ ಅವ್ರದ್ದೇ ಒಂದು ಸ್ವಂತ ಉದ್ದಿಮೆನೋ ನಡೆಸ್ತಾ ಇದ್ದಾರೆ ಅಂತ ಅಂದಾಗ ಅವರು ಸ್ಫೂರ್ತಿ ಅಂತ ಅನಿಸಲ್ವಾ? ಅದ್ರ ಜೊತೆಗೆ ಗಾಯ್ಸ್ ಕ್ಲಿಡ್ಸ್ ನೋಡಿ, ಅವರು ಅಷ್ಟೇ, ಅವರಿಂದ ತುಂಬ ತಿಳಿಯೋದಿದೆ ಅಂತ ಅನಿಸಲ್ವಾ ಅವ್ರ ವೀಡಿಯೋಸ್ನ ನೋಡಿದಾಗ? ಕಿಪಿ ಕೀರ್ತಿ ಅವ್ರದ್ದು, ಅವ್ರು ಎಷ್ಟು ಜನ ಟ್ರೋಲ್ ಮಾಡ್ತಾರೆ, ಎಷ್ಟು ಜನ ಅವ್ರನ್ನ ಒಂಥರ ಏನೋ ಒಂಥರ ಜೋಕರ್ ಥರ ಎಲ್ಲ ಆಡಿಸ್ತಾರೆ ಅಲ್ವಾ? ಆದರೂ ಅವ್ರಿಗಿರೋ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆಯಾ? ಎಷ್ಟು ಆ ಒಂದು ಕಾನ್ಫಿಡೆನ್ಸ್ ಕಲಿಬೇಕು ಅಂತಾದರೆ ಅದು ಕಿಪಿ ಕೀರ್ತಿಯವ್ರನ್ನ ನೋಡೇ ಕಲಿಬೇಕು. ಹೀಗೆ ಈಗ ಶ್ವೇತಾ ಶ್ರೀನಿವಾಸ್ ಅವ್ರದ್ದು ಅವರೆಲ್ಲ ಅವ್ರನ್ನ ನೋಡಿದರೆ ಒಂದು ಗಟ್ಟಿಗಿತ್ತಿ ಹೆಣ್ಣು ಅಂತ ಅನಿಸಲ್ವ ನಿಮಗೆ? ಅವರೆಲ್ಲ ವಿಡಿಯೋಗಳನ್ನ ನಾವು ಡೈಲಿ ನಮಗೆ ಬೇಕಾದವ್ರನ್ನ ನಾವು ನೋಡ್ತಾ ಇದ್ದರೆ ಏನೋ ಒಂದು ನಮಗೊಂದು ಪಾಸಿಟಿವ್ ಥರ, ಏನೋ ಒಂದು ಮೋಟಿವೇಶನ್ ಥರ ಆಗುತ್ತೆ. ಹಾಗಾಗಿ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಅದೇ ಥರನೇ ಸುಮಾ ಗೌಡ್ರ ಮನೆಯವರು ಒಂಥರ ಇನ್ನೋಸೆಂಟಾಗಿ ಏನೋ ಪಕ್ಕದ ಮನೆಯವ್ರ ಜೊತೆ ಒಂದು ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಬರ್ತಾಯಿತ್ತು ಅವ್ರ ವಿಡಿಯೋ ನೋಡಿದಾಗ. ಹಾಗಾಗಿ ಅವ್ರು ತೀರು ಹೋದರು ಅಂತ ಅಂದಾಗ ತುಂಬ ಸಂಕಟ ಆಯಿತು. ಅದಕ್ಕೋಸ್ಕರ ಮಾತಾಡಿದೆ ಅಷ್ಟೇ, ವಿಡಿಯೋದಲ್ಲಿ ಹೇಳಿದೆ. ಅವ್ರ ಅಂತ್ಯ ಸಂಸ್ಕಾರಕ್ಕೂ ಹೋಗಬೇಕಾಗಿತ್ತು, ಅಂದರೆ ದೂರದಲ್ಲಿ ಬೇರೆ ಊರಲ್ಲಿರೋದ್ರಿಂದ ಹೋಗೋಕ್ಕಾಗಲಿಲ್ಲ ಅಷ್ಟೇ. ಅದಕ್ಕಾಗಿ ನನಗೂ ಒಂದು ತಪ್ಪಿತಸ್ಥ ಭಾವನೆ ಇದೆ, ಯೂಟ್ಯೂಬರ್ಸ್ ಆಗಿ ಎಲ್ಲರೂ ಹೋಗಿ ಬರ್ಬೋದಾಗಿತ್ತು ಅಂತ. ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡು ನೀವು ಯೂಟ್ಯೂಬರ್ಸು ಹಾಕಿದವ್ರೆಲ್ಲರೂ ದುಡ್ಡಿಗಾಗಿ ಹಾಕ್ತಾರೆ ಅಂತ ಹೇಳಬೇಡಿ. ನನಗೆ ಅವರ ವಿಡಿಯೋದಿಂದ ಏನು ತುಂಬ ಲಕ್ಷಾಂತರ ವ್ಯೂಸ್ಗಳೇನೂ ಬಂದಿಲ್ಲ, ಎಲ್ಲ ವ್ಯೂಸ್ಗಳ ಥರನೇ ಅದು ಬಂದಿದೆ ಅಷ್ಟೇ. ಹಾಗಾಗಿ ನಿಮಗೇನಾದರೂ ನನ್ನ ವಿಡಿಯೋದಿಂದ ನಿಮಗೆ ಇದಕ್ಕೆ ಹಾಕಿದ್ರು ಅಂತ ತಪ್ಪು ಭಾವನೆ ಇದ್ದರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೀರಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಮನಸ್ಸಿಗೆ ನೀವು ಹೇಳಿದ್ದೀರ ಅದು ತಪ್ಪು ಅಂತಲ್ಲ.
ಇದು ನಾನು ಈ ಭಾವನೆ ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕಮೆಂಟ್ಸ್ ಮಾಡಿ ಅಥವಾ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಹೇಳೋ ಹಕ್ಕು ಎಲ್ರಿಗೂ ಇರುತ್ತೆ, ಆ ಸ್ವಾತಂತ್ರ್ಯ ಎಲ್ರಿಗೂ ಇರುತ್ತೆ. ಹಂಗಂತ ಅವ್ರಿಗೆ ಮನಸ್ಸಿಗೆ ಬೇಕಾದನ್ನು ಕಮೆಂಟ್ಸ್ ಮಾಡಬಾರ್ದು. ನಾನು ತುಂಬ ವೀಡಿಯೋಸ್ನ ಅಂದರೆ ಬೇರೆ ಯೂಟ್ಯೂಬರ್ಸ್ ವೀಡಿಯೋಸ್ನ ನೋಡ್ತಾ ಇರ್ತೀನಿ. ಅವ್ರಿಗೆ ಬಂದಿದ್ದ ಕಮೆಂಟ್ಸ್ಗಳನ್ನ ಕೆಲವರು ತುಂಬ ಅವ್ರಿಗೆ ಹೆಂಗೆ ಬೇಕೋ ಹಂಗೆಲ್ಲ ಕಮೆಂಟ್ಸ್ ಮಾಡಿರ್ತಾರೆ. ಆ ಕಮೆಂಟ್ಸ್ ಮಾಡೋದ್ರಿಂದ ಅವ್ರಿಗೆ ಏನು ಲಾಭ ಇರುತ್ತೆ ಅಂತ ನನಗೆ ಅನಿಸಲ್ಲ. ಏನಕ್ಕೆ ಅಂತ ಅನಿಸಿದರೆ ಅವ್ರಿಗೊಂದು ಲೈಕ್ ಕೊಡಿ, ನಿಮ್ಮ ವೀಡಿಯೋನ ಹೀಗೆ ಮಾಡಿದರೆ ಈಗ ಸರಿ ಇರುತ್ತೆ ಅಂತ ಹೇಳಿ. ಅಕಸ್ಮಾತ್ ಅವರಿಂದ ಏನಾದರೂ ತಪ್ಪಿದರೆ ತಿದ್ಕೊಳ್ತಾರೆ, ಅಥವಾ ನೀವೊಂದು ಸಜೆಷನ್ ಕೊಡಿ, ಹಿಂಗೆ ಮಾಡಿ ಹಿಂಗೆ ಚೆನ್ನಾಗಿರುತ್ತೆ ಅಂತ. ಯಾವುದೇ ಒಬ್ಬ ಯೂಟ್ಯೂಬರ್ಗೆ ವೀಡಿಯೋ ಮಾಡೋದು ಅಷ್ಟೊಂದು ಸುಲಭ ಆಗಿರಲ್ಲ. ನೀವು ಯಾವುದೇ ಒಂದು ಅಡುಗೆ ವೀಡಿಯೋ ಮಾಡಬೇಕು ಅಂತ ಅಂದರೆ ಅದ್ರ ಪ್ರಿಪ್ರೇಷನ್ ಅದರಿಂದ 2 ಅವರ್ ಇರುತ್ತೆ. ಒಂದು ವೀಡಿಯೋನ ನಾವು ಅದನ್ನು ಶೂಟ್ ಮಾಡಬೇಕು ಅಂತ ಆದಾಗ, ಅದಾದಮೇಲೆ ಅದನ್ನು ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡಿ, ಅದಕ್ಕೆಲ್ಲ ತುಂಬ ಪ್ರಾಸೆಸ್ ಇರುತ್ತೆ, ತುಂಬ ಶ್ರಮ ಇರುತ್ತೆ. ಏನೋ ಒಂದು 5 ನಿಮಿಷ ಕೂತ್ಕೊಂಡು ನೋಡಿ ಅದು ಹಂಗೆ ಇದು ಹಿಂಗೆ ಅಂತ ಹೇಳೋ ಅಷ್ಟು ಸುಲಭ ಅಲ್ಲ ವೀಡಿಯೋ ಮಾಡೋದು. ಯಾರೇ ಆದ್ರೂ ಎಲ್ಲರಿಗೂ ಒಂದೇ ಶ್ರಮ ಇದೆ. ಅಂದರೆ ಸ್ವಲ್ಪ ಚೆನ್ನಾಗಿ ವ್ಯೂವರ್ಸು ಈ ಥರ ಎಲ್ಲ ಇದ್ದರೆ ಅವರೂ ಅಷ್ಟೇ ಶ್ರಮ ಹಾಕ್ತಾ ಇರ್ತಾರೆ. ನಾವು ಹೊಸದಾಗಿ ಮಾಡ್ತಾ ಇರೋರು ಅದಕ್ಕಿಂತ ಜಾಸ್ತಿ ಶ್ರಮ ಹಾಕ್ತಾ ಇರ್ತೀವಿ. ಯಾಕೆಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಕಡಿಮೆ ಇರುತ್ತೆ, ಹೇಗೆ ಮಾಡಬೇಕು ಅನ್ನೋ ಅನುಭವ ಇರಲ್ಲ ಅಲ್ವಾ. ಹಾಗಾಗಿ ನಮ್ಗೆ ಇನ್ನೂ ಶ್ರಮ ಜಾಸ್ತಿ ಇರುತ್ತೆ. ಸೊ ನೀವು ಯಾರೇ ಆದ್ರೂ ಅಷ್ಟೇ, ಎಲ್ಲ ಕಮೆಂಟ್ಸ್ ಯಾರಾದರೂ ಮಾಡ್ತಿರಲ್ಲ ಅವರು ಯಾರಿಗಾದರೂ ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕಿ, ಅಥವಾ ನಿಮಗೆ ಬೇಡವಾ ಏನೂ ಮಾಡಬೇಡಿ, ಕಮೆಂಟ್ಸೇ ಮಾಡಬೇಡಿ, ಸುಮ್ಮನೆ ಆಗಬೇಡಿ ಅಷ್ಟೇ. ಯಾಕಂದರೆ ಒಂದು ವಿಡಿಯೋ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ಆ ವಿಡಿಯೋ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮ ಒಂದು ಬ್ಯಾಡ್ ಕಮೆಂಟ್ಸು ತುಂಬ ಸ್ಟ್ರಾಂಗ್ ಇರೋರನ್ನ ಯಾರನ್ನೂ ಏನೂ ಮಾಡೋಕ್ಕಾಗಲ್ಲ. ಆದರೆ ಸ್ವಲ್ಪ ಸಾಫ್ಟ್ ಇರೋರಿಗಾದರೆ ತುಂಬ ಹರ್ಟ್ ಆಗ್ತಾರೆ ಅವರು ಅಂತ ನನಗನ್ಸುತ್ತೆ. ಎಲ್ಲ ಒಂದೇ ಮನಸ್ಥಿತಿ ಇರೋರು ಇರಲ್ಲ, ತುಂಬ ಸ್ಟ್ರಾಂಗ್ ಇರೋರು ಇರ್ತಾರೆ. ಏಕೆ ತುಂಬ ಸ್ವಲ್ಪ ಸೆನ್ಸಿಟಿವ್ ಇದ್ದರೆ ಅಯ್ಯೋ ಈ ಥರ ಎಲ್ಲ ಕಮೆಂಟ್ಸ್ ಬಂದಿದೆಯಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರು ಇರ್ತಾರೆ ಅಲ್ವಾ. ಹಾಗಾಗಿ ನನ್ನ ರಿಕ್ವೆಸ್ಟ್ ಅಂತ ಅಂದರೆ ಒಳ್ಳೆ ಕಮೆಂಟ್ಸ್ ಹಾಕಿ, ಇಲ್ಲ ಅಂದರೆ ನೀವು ಕಮೆಂಟ್ಸ್ ಹಾಕೋಕ್ಕೆ ಹೋಗಬೇಡಿ. ನನ್ನ ಈ ವಿಡಿಯೋದಿಂದ ಯಾರಿಗಾದರೂ ಏನಾದರೂ ಬೇಜಾರು ಮಾಡಿದರೆ ಸಾರಿ. ನನ್ನ ಪ್ರಕಾರ ನಾನು ಯಾರಿಗೂ ಏನೂ ಹೇಳಿಲ್ಲ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.